ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು RRB ಡಿ ಗ್ರೂಪ್ 2025 ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿದ್ದೀರೋ ಅವ್ರಿಗೋಸ್ಕರ ಈ ವಿಡಿಯೋ. ಇದರಲ್ಲಿ ಜನರಲ್ ಸೈನ್ಸ್ 25 ಮಾರ್ಕ್ಸ್ಗಿರುತ್ತೆ, ಮ್ಯಾಥಮೆಟಿಕ್ಸ್ 25 ಮಾರ್ಕ್ಸ್ಗಿರುತ್ತೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇದು 30 ಮಾರ್ಕ್ಸಿಗಿರುತ್ತೆ, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಇದು 20 ಮಾರ್ಕ್ಸಿಗಿರುತ್ತೆ. ಟೋಟಲ್ ನಿಮಗೆ 100 ಮಾರ್ಕ್ಸಿಂಗ್ ಇರುತ್ತೆ. ಇದ್ರ ಟೈಮ್ ಡ್ಯೂರೇಷನ್ ಬಂದುಬಿಟ್ಟು 90 ಮಿನಿಟ್ಸ್. ಫಸ್ಟ್ಗೆ ನಾವು ಜನರಲ್ ಸೈನ್ಸ್ನ ನೋಡ್ಕೊಂತ ಹೋಗೋಣ. ಜನರಲ್ ಸೈನ್ಸಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಬರ್ತವೆ, ಜನರಲ್ ಸೈನ್ಸಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ಬರ್ತವೆ, ಅದನ್ನು ನೀವು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತ ಹೋಗ್ತೀನಿ. ಫಸ್ಟಿಗೆ ಜನರಲ್ ಸೈನ್ಸಲ್ಲಿ ಮೇನ್ ಕಾನ್ಸೆಪ್ಟ್ಸ್ ಬಂದುಬಿಟ್ಟೆ 3 ಇವು: ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಫಸ್ಟ್ಗೆ ಫಿಸಿಕ್ಸಲ್ಲಿ ಮೋಷನ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಅರೇಸ್ ಆಗಿರುತ್ತೆ. ನೆಕ್ಸ್ಟ್ ವರ್ಕ್, ಎನರ್ಜಿ ಆ್ಯಂಡ್ ಪವರ್, ಸೌಂಡ್, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್. ಇವೆಲ್ಲ ನೀವು ಏನು ಕಲ್ತಿರ್ತೀರೋ 10th ಒಳಗಡೆನೆ, PU 10th ಅದ್ರ ಮೇಲ್ಗಡೆನೆ ಇವೆಲ್ಲ ಕ್ವಶನ್ಸ್ ಅರೈಸ್ ಆಗ್ತಾ ಹೋಗ್ತವೆ. ಲಿಟಲ್ ಬಿಟ್ ಈಸಿಯಲ್ಲೇ ಇರುತ್ತೆ ಓದಿದ್ರೆ. ಕೆಮಿಸ್ಟ್ರಿಯಲ್ಲಿ ಮ್ಯಾಟರ್ ಆ್ಯಂಡ್ ಇಟ್ಸ್ ನೇಚರ್, ಆಟೋಮಿಕ್ ಸ್ಟ್ರಕ್ಚರ್, ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ಸ್, ಆಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್. ಈ ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಅರೈಸ್ ಆಗಿರುತ್ತೆ. ನೆಕ್ಸ್ಟ್ ಬಯಾಲಜಿಯಲ್ಲಿ ನೋಡೋಣ. ಸೆಲ್ಸ್ ಆ್ಯಂಡ್ ಟಿಶ್ಯೂಸ್, ಹ್ಯೂಮನ್ ಡೈಜೆಸ್ಟಿವ್, ರೆಸ್ಪಿರೇಟರಿ, circulatory, accessory, reproduction in plants and animals, food and nutrition, diseases and their preventions, environment and ecosystem. ಈ ಕಾನ್ಸೆಪ್ಟ್ಸ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗಿದಾವೋ ಅವನ್ನ ನಾವು ಹೆಂಗೆ ಕ್ರ್ಯಾಕ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಮ್ಯಾಥಮೆಟಿಕ್ಸ್ ಇದೆ. ಮ್ಯಾಥಮೆಟಿಕ್ಸಲ್ಲಿ 5 ಕಾನ್ಸೆಪ್ಟ್ಸ್ ಇದ್ದಾವೆ ಆಲ್ಮೋಸ್ಟ್. ನಂಬರ್ ಸಿಸ್ಟಮ್, ಆಲ್ಜಿಬ್ರಾ, ಜಿಯೋಮೆಟ್ರಿ ಆ್ಯಂಡ್ ಮೆನ್ಸುರೇಷನ್, ಡಾಟಾ ಇಂಟರ್ಪ್ರಿಟೇಷನ್, ಅರ್ಥಮೆಟಿಕ್ ಟಾಪಿಕ್ಸ್. ಇದರಲ್ಲಿ ನಾವು ಒಂದೊಂದನ್ನು ನೋಡ್ಕೊಂಡು ಹೋಗೋಣ. ಈಗ ನಂಬರ್ ಸಿಸ್ಟಮಲ್ಲಿ ಯಾವ್ಯಾವ ಬರ್ತವೆ ಅಂತ ನೋಡ್ಕೊಂಡು ಹೋಗೋಣ. ನಂಬರ್ ಸಿಸ್ಟಮಲ್ಲಿ LCM ಆ್ಯಂಡ್ HCF, ಸಿಂಪ್ಲಿಫಿಕೇಷನ್, ಡಿವಿಸಿಬಿಲಿಟಿ ರೂಲ್ಸ್, ಸ್ಕ್ವೇರ್ಸ್ ಆ್ಯಂಡ್ ಕ್ಯೂಬ್ಸ್. ನೆಕ್ಸ್ಟ್ ಆಲ್ಜಿಬ್ರಾದಲ್ಲಿ ಬೇಸಿಕ್ ಆಲ್ಜಿಬ್ರಾಯಿಕ್ ಐಡೆಂಟಿಟೀಸ್, ಲೀನಿಯರ್ ಈಕ್ವೇಷನ್ಸ್ ಕೊಡ್ತಾರೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಇರ್ತವೆ. 1 or 2 ಕೊಡ್ಬೋದು ಅಷ್ಟೇ. ನೆಕ್ಸ್ಟ್ ಜಿಯೋಮೆಟ್ರಿ ಆ್ಯಂಡ್ ಮೆನ್ಸುರೇಷನ್ ಜಿಯೋಮೆಟ್ರಿ, ಅದರಲ್ಲಿ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ಟ್ರಯಾಂಗಲ್, ಸ್ಕ್ವಯರ್, ರೆಕ್ಟ್ಯಾಂಗಲ್ ಅದನ್ನು ಕಂಡುಹಿಡಿಯೋ ಪ್ರಾಬ್ಲಮ್ಸ್ ಕೊಡ್ತಾರೆ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಆಫ್ ಕ್ಯೂಬ್, ಕೋನ್, ಕ್ಯೂಬಾಯ್ಡ್, ಸಿಲಿಂಡರ್ ಮೇಲೆ ಕೊಡ್ತಾರೆ. ನೆಕ್ಸ್ಟ್ ಡಾಟಾ ಇಂಟರ್ಪ್ರಿಟೇಷನ್, ಅದರಲ್ಲಿ ಬಾರ್ ಗ್ರಾಫ್ಸು, ಪಿ ಚಾರ್ಟ್ಸು, ಟೇಬಲ್ಸ್ ಆ್ಯಂಡ್ ಲೈನ್ ಗ್ರಾಫ್ಸು ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾರೆ. ನೆಕ್ಸ್ಟ್ ಬಂದು ಅರ್ಥಮೆಟಿಕ್ ಟಾಪಿಕ್ಸಲ್ಲಿ ಪರ್ಸಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು ಮೇಲೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾರೆ. ಎಷ್ಟು ಪ್ರಾಫಿಟ್ ಆಯಿತು, ಎಷ್ಟು ಲಾಸ್ ಆಯಿತು ಅನ್ನೋ ಥರ. ಆಮೇಲೆ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಟೈಮ್ ಆ್ಯಂಡ್ ವರ್ಕ್, ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಆವರೇಜಸ್, ಏಜ್ ಪ್ರಾಬ್ಲಮ್ಸ್ ಮೇಲೆ ನಮಗೆ ಪ್ರಾಬ್ಲಮ್ಸ್ ಕೊಡ್ತಾರೆ. ಮಿಕ್ಸ್ಚರ್ ಆ್ಯಂಡ್ ಎಲಿಗೆನ್ಸಿ ಇದೊಂದು ಎಕ್ಸ್ಟ್ರಾ, ಇದು ಬಾಡ್ಮಾಸ್ ರೂಲ್ ಮೇಲೆ ಪ್ರಾಬ್ಲಮ್ಸ್ ಕೊಡ್ತಾರೆ ಅಂತ ಬರೆದಿದ್ದೀನಿ. ಇಷ್ಟು ಕಾನ್ಸೆಪ್ಟ್ಸ್ ಕಲ್ತಿದ್ರೆ ನೀವು ಮ್ಯಾಥಮೆಟಿಕ್ಸಲ್ಲಿ 25 ಮಾರ್ಕ್ಸಿಗಿರುತ್ತಲ್ಲ, 25 ಮಾರ್ಕ್ಸು ಆಲ್ಮೋಸ್ಟ್ ಈಸಿನೇ ಇರುತ್ತೆ. ನೀವು ಫುಲ್ ಮಾರ್ಕ್ಸ್ನ ತಗೋಬೋದು. ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಇದರಲ್ಲಿ ಫಸ್ಟ್ ಅನಾಲಗೀಸ್ ಅಂದರೆ ಈ ಥರ ಪೆನ್ ಏನಕ್ಕೆ ಯೂಸ್ ಮಾಡ್ತಾರೆ, ಆಲ್ಮೋಸ್ಟ್ ರೈಟ್. ಪೆನ್ನಿಗೆ ರೈಟ್ ಬಂದಿದ್ರೆ ನೀಫ್ಗೆ ಏನಿರುತ್ತೆ, ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಕಟ್ ಆನ್ಸರ್ ಏನು ಬಂದಿರುತ್ತೆ, ಕಟ್. ನೀಫ್ನೇನು ಯೂಸ್ ಮಾಡ್ತೀವಿ, ಕಟ್. ಈ ಥರದ ಮೇಲೆ ಈ ಥರ ಪ್ರಾಬ್ಲಮ್ಸ್ ಕೊಡ್ಬೋದು 1 or 2. ನೆಕ್ಸ್ಟ್ ಸೀರೀಸ್
ನಂಬರ್ ಸೀರೀಸು, ಆಲ್ಫಾಬೆಟ್ ಸೀರೀಸು, ಇದ್ರ ಮೇಲೂ ಪ್ರಾಬ್ಲಮ್ಸ್ ಕೊಡ್ತಾರೆ. ನೆಕ್ಸ್ಟ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಲೆಟರ್ ಕೋಡಿಂಗು ಆಗಿರ್ಬೋದು, ನಂಬರ್ ಕೋಡಿಂಗು ಆಗಿರ್ಬೋದು. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಅಂದರೆ ಈಗ ಹಾರ್ಡ್ ಒನ್ ಔಟ್ ಅಂದರೆ ಇದರಲ್ಲಿ ಈ ಥರ ಕೊಟ್ಟಿರ್ತಾರೆ. 3 ಒಂದು ಗುಂಪಿಗೆ ಸೇರಿದ ಪದ ಅಂತಾರೆ, ಅದನ್ನು ಇದರ ಕೊಟ್ಟಿರ್ತಾರೆ. ನೆಕ್ಸ್ಟ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಕೊಟ್ಟಿರ್ತಾರೆ. ಬ್ಲಡ್ ರಿಲೇಷನ್ಸ್, ಈಗ ಅದ್ರ ಮೇಲೆ 1 or 2 ಪ್ರಾಬ್ಲಮ್ಸ್ ಬರ್ಬೋದು. ಫಾದರ್, ಡಾಟರ್, ಮದರ್, ಇವ್ರಿಗೆ ಏನಾಗ್ತಾರೆ ಈ ಥರ ಕೊಟ್ಟಿರ್ತಾರಲ್ಲ, ಅದು ಬ್ಲಡ್ ರಿಲೇಷನ್ಸ್ ಆಗಿರ್ತದೆ. ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಕೊಟ್ಟಿರ್ತಾರೆ. ಡೈರೆಕ್ಷನ್ ಸೆನ್ಸ್ ಅಂದರೆ ಕ್ಯಾಲೆಂಡರ್ ಆ್ಯಂಡ್ ಕ್ಲಾಕ್ಸು, ಡೇಸ್ ಆಫ್ ವೀಕ್ಸು, ಟೈಮ್ ಬೇಸ್ಡ್ ಪ್ರಾಬ್ಲಮ್ಸು, ಇಷ್ಟು ಟೈಮ್ ಇದ್ದರೆ ಎಷ್ಟಾಗುತ್ತೆ ಅಂತ ಈ ಥರ ಕೊಟ್ಟಿರ್ತಾರಲ್ಲ ಅದು. ಇವೆಲ್ಲವನ್ನು ಸಾಲ್ವ್ ಮಾಡ್ಕೊತ ಹೋಗೋಣ ಒಂದೊಂದೇ ಕ್ವಶನ್ ಮೇಲೆ. ನಾವು ನಿಮಗೆ ಮತ್ತೆ ಕಾನ್ಸೆಪ್ಟ್ಸ್ ಹೇಳ್ತೀವಿ. ಪಝಲ್ ಟೆಸ್ಟ್ ಇರುತ್ತೆ, ಮಿರರ್ ಇಮೇಜಸ್ ಆ್ಯಂಡ್ ಪೇಪರ್ ಫೋಲ್ಡಿಂಗು, ರಿಫ್ಲೆಕ್ಟ್ ಆಗಿರುತ್ತಲ್ಲ ಅದು ಯಾವುದು ಅನ್ನೋ ಥರ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ, ಅದೇ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್. ಫಸ್ಟ್ ಒನ್ ಕರೆಂಟ್ ಅಫೇರ್ಸ್, ಸೆಕೆಂಡ್ ಇಂಡಿಯನ್ ಪೊಲಿಟಿ, ಸ್ಟ್ಯಾಟಿಕ್ GK, ಹಿಸ್ಟ್ರಿ ಆಫ್ ಇಂಡಿಯಾ, ಲಾಸ್ಟ್ ಒನ್ ಜನರಲ್ ಸೈನ್ಸ್ ಇನ್ ಡೈಲಿ ಲೈಫ್. ಓಕೆ, ಇವಾಗ ಒಂದೊಂದನ್ನೇ ನೋಡ್ಕೊತ ಹೋಗೋಣ. ಕರೆಂಟ್ ಅಫೇರ್ಸ್ ಇದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ತವೆ, ಯಾವ್ಯಾವ್ದ್ರ ಮೇಲೆ ಕ್ವಶನ್ಸ್ ಬರ್ತವೆ ಅಂದರೆ ಲಾಸ್ಟ್ 6 to 12 ಮಂತ್ಸಲ್ಲಿ ಯಾವ್ಯಾವ ನ್ಯೂಸ್ ಏನೇನು ಸ್ಪ್ರೆಡ್ ಆಗಿದ್ದಾವೋ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಹೆಡ್ಲೈನ್ಸ್, ಅವಾರ್ಡ್ಸ್ ಲೈಕ್ ಪದ್ಮ ಅವಾರ್ಡ್ಸ್, ಆಸ್ಕರ್ಸ್, ಸ್ಪೋರ್ಟ್ಸ್ ಈವೆಂಟ್ಸ್, ಗೌರ್ಮೆಂಟ್ ಸ್ಕೀಮ್ಸ್ ಯಾವ್ಯಾವಿದ್ದಾವೆ ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಅರೈಸ್ ಆಗ್ತವೆ. ಸೈನ್ಸ್ ಆ್ಯಂಡ್ ಟೆಕ್ ಅಪ್ಡೇಟ್ಸ್, ಇದ್ರ ಮೇಲೂ ಕೂಡ ಕ್ವಶನ್ಸ್ ಬರ್ತವೆ. ನೆಕ್ಸ್ಟ್ ಇಂಡಿಯನ್ ಪೊಲಿಟಿಯಲ್ಲಿ ಕಾನ್ಸ್ಟಿಟ್ಯೂಷನ್ಸ್, ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಪಾರ್ಲಿಮೆಂಟ್, ಎಲೆಕ್ಷನ್ಸ್, ಪಂಚಾಯತ್ ರಾಜ್, ಯಾರ್ಯಾರು ಫಸ್ಟ್ ಪ್ರೆಸಿಡೆಂಟ್ ಯಾರು, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು, ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಯಾರು, ಇದೆಲ್ಲದ್ರ ಮೇಲೂ ಕ್ವಶನ್ಸ್ ಅರೈಸ್ ಆಗ್ತಾ ಹೋಗ್ತವೆ. ನೆಕ್ಸ್ಟ್ ಸ್ಟ್ಯಾಟಿಕ್ GKಯಲ್ಲಿ ಇಂಡಿಯನ್ ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸ್ ಯಾವ್ಯಾವು, ಕರ್ನಾಟಕದ್ದು ಸ್ಟೇಟ್ಸು, ಕ್ಯಾಪಿಟಲ್ ಯಾವುದು ಅದ್ರದ್ದು, ಈ ಥರ ಕೇಳ್ಕೊತ ಹೋಗ್ತಾರೆ. ರಿವರ್ಸ್, ಮೌಂಟೈನ್ಸ್, ನ್ಯಾಷನಲ್ ಪಾರ್ಕ್ಸ್, ಡ್ಯಾನ್ಸ್ ಪರ್ಫಾರ್ಮೆನ್ಸು, ಫೆಸ್ಟಿವಲ್ಸು, ಇಂಪಾರ್ಟೆಂಟ್ ಬುಕ್ಸು ಆ್ಯಂಡ್ ಆಥರ್ಸ್ ಅಂತ ಕೇಳ್ಕೊತ ಹೋಗ್ತಾರೆ. ಹಿಸ್ಟ್ರಿ ಆಫ್ ಇಂಡಿಯಾ, ಏನ್ಷಿಯಂಟ್ ಆಗಿರ್ಬೋದು ಇಲ್ಲ ಮಾಡ್ರನ್ ಹಿಸ್ಟ್ರಿ ಆಗಿರ್ಬೋದು, ಇದ್ರ ಮೇಲೂ ಕ್ವಶನ್ಸ್ ಕೇಳ್ಕೊತ ಹೋಗ್ತಾರೆ. ಫ್ರೀಡಮ್ ಸ್ಟ್ರಗಲ್, ಇಂಪಾರ್ಟೆಂಟ್ ಮೂಮೆಂಟ್ಸ್ ಯಾವ್ಯಾವ ನಡೆದಿದ್ದಾವೆ ಅದ್ರ ಮೇಲೂ ಕ್ವಶನ್ಸ್ ಕೇಳ್ಕೊತ ಹೋಗ್ತಾರೆ. ನೆಕ್ಸ್ಟ್ ಲಾಸ್ಟ್ ಜನರಲ್ ಸೈನ್ಸ್ ಇನ್ ಡೈಲಿ ಲೈಫ್, ಇದನ್ನು ನೀವು ಜನರಲ್ ಸೈನ್ಸ್ ಓದಿರ್ತೀರಲ್ಲ ಅದ್ರ ಮೇಲೆ ಇರ್ತದೆ. ಆಲ್ಮೋಸ್ಟ್ ಎಲ್ಲ ಇದೆಲ್ಲ ಕಾನ್ಸೆಪ್ಟ್, ನಾನು ಹೇಳಿರೋ ಕಾನ್ಸೆಪ್ಟ್ಸ್ ಎಲ್ಲವೂ ನೀವು ಪ್ರಿಪೇರ್ ಆಗಿದ್ದರೆ ನೀವು ಆರಾಮ್ಸಾಗಿ ಎಲ್ಲ ಕ್ವಶನ್ಸ್ನು ಕ್ರ್ಯಾಕ್ ಮಾಡ್ಬೋದು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಬೇರೆ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗಡೆ ಕಾಣಿಸ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಶರಣು 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 ಗುರು ರಾಘವೇಂದ್ರ ಶರಣು.